ಎಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂದರೆ ಅವರು ಮಗ ಬಂದು ಇವಾಗ ಹೈದ್ರಾಬಾದ್ನಲ್ಲಿದ್ದಾರೆ. ಅವರು ಇದೇ ಥರ ಒಂದು ಚುನಾವಣೆ ಕ್ಯಾಂಪ್ನಲ್ಲಿ ಸುಮಾರು ಒಂದು 12-13 ಎಮ್ ಎಲ್ ಎಗಳ ಇದರಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ನಾವು ಇವತ್ತು ರಾತ್ರಿ ಬರ್ತಾ ಇದ್ದಾರೆ. ಬಂದ ಮೇಲೆ ಆ ದಿನದಲ್ಲೇ ಬೇಕಾದ್ರೆ ಮಲ್ಲೇಶ್ವರಣ್ಣನೂ ಅವ್ರನ್ನ ಭೇಟಿ ಆಗೋ ಒಂದು ಸಂಭವ ಇದೆ, ಬಂದೇ ಬರ್ತಾರೆ. ಸರ್, ಈಗ ನಮ್ಮ ಒಂದು ಪ್ರಶ್ನೆ ಅಂದರೆ ಕೆಜಿಎಫ್ ಕ್ಷೇತ್ರದಲ್ಲಿ JDS ಪಕ್ಷ ಮತ್ತು BJP ಒಟ್ಟಿಗೆ ಕೆಲಸ ಮಾಡ್ತಾ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಭಕ್ತವತ್ಸಲಂ ಫ್ಯಾಮಿಲಿ ಇದುವರೆಗೂ ಎಲ್ಲಿ ಕಾಣಿಸ್ಕೊಂಡಿಲ್ಲ ಸರ್, ಅದರ ಬಗ್ಗೆ ನಿಮ್ಮ ಮಾಹಿತಿ. ಸರ್, ನಾನೊಬ್ಬ KGFನ ಸ್ವಾಭಿಮಾನದ ಪಕ್ಷೇತರ ಅಭ್ಯರ್ಥಿಯಾಗಿ ನನ್ನ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಬಹುಶಃ ಈ ಉತ್ತರವನ್ನು ನಮ್ಮ ದಯಾಳ್ ಸರ್ ಅಂತವರು, ಸುರೇಶ್ ಸರ್ ಅಂತವರು ಕೊಡಬೇಕಾಗಿರುವಂಥದ್ದು. ನನಗೆ JDSನ ಪಕ್ಷದವರು ಅಥವಾ BJP ಪಕ್ಷದವರು ಅನ್ನೋದಕ್ಕಿಂತ KGFನ ಒಂದು ನಾಡಿ ಮಿಡಿತ ಗೊತ್ತಿರೋರು ನಾವು ಮಾಡ್ತಾ ಇರೋವಂಥ ಚುನಾವಣಾ ಪ್ರಚಾರದಲ್ಲಿ ನಮ್ಮ ದಯಾಳ್ ಸರ್ ಆಗಿರ್ಬೋದು, ನಮ್ಮ ಸುರೇಶ್ ಸರ್ ಆಗಿರ್ಬೋದು, ನಾವು ಬಂದು ಕೈ ಜೋಡಿಸ್ತೀರಿ, ಒಂದು ನಿಮಗೆ ಬಲವನ್ನು ಕೊಡ್ತೀರಿ, ನಾವು ಎಲ್ಲ ಸೇರಿ ಮಾಡೋಣ ಅಂತೇಳಿದ್ರೆ ಆ ನಿಟ್ಟಿನಲ್ಲಿ ನಾವು ಸುಮಾರು ನಮ್ಮ ಮುಖಂಡರು ಒಂದು ಆದೇಶದಂತೆ ಅವರೊಂದು ವೇಳಾಪಟ್ಟಿ ಹಾಕ್ಕೊಟ್ಟಿದ್ರು. 14 ಪಂಚಾಯಿತಿ ಮುಗಿಸಿದ್ದೀವಿ ನಾವು ಈವರೆಗೂ. ಕೊನೆಯದಾಗಿ ಘಟ್ಮಾದ್ಮಗಳ ಪಂಚಾಯಿತಿಗೆ ಹೊರಡಬೇಕಾಗಿತ್ತು. ಕುಮಾರಸ್ವಾಮಿ ಒಂದು ಕಾರ್ಯಕ್ರಮ ಮುಳಬಾಗಿಲಲ್ಲಿ ಇರೋರ ಒಂದು ಕಾರ್ಯಕ್ರಮದಿಂದ ಈಗ ಅದನ್ನು ರದ್ದುಪಡಿಸಲು ಹೋಗಿ ಮತ್ತೆ 6 ಗಂಟೆಗೆ ಮಾಡಿ ಇಡೀ ಗ್ರಾಮೀಣ ಭಾಗದ ಒಂದು 15 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೂತ್ ಮಟ್ಟದಲ್ಲಿ ಯಾರೋ ಒಬ್ರು ಹೇಳ್ದಂಗೆ ಎಲ್ಲೋ ಹೋಗ್ತಾರೆ ಬರ್ತಾರೆ ಅಂತೆಲ್ಲ, ಪ್ರತಿ ಪಂಚಾಯಿತಿಯಲ್ಲೂ ಪ್ರತಿ ಬೂತಿನಲ್ಲೂ ಪ್ರತಿ ಗ್ರಾಮದ ಬೂತಿನ ಮುಖಂಡರನ್ನು ಕರೆದು ಸಭೆಗಳು ಮಾಡುವಂಥ ಕಾರ್ಯ ಮುಗಿದೈತೆ. ಅಭೂತಪೂರ್ವವಾದಂಥ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ ನಗರ ಭಾಗಕ್ಕೆ ಬಂದರೆ ಸುಮಾರು 20 ವಾರ್ಡ್ಗಳಲ್ಲಿ ಬೂತ್ ಮಟ್ಟದ ಕಾರ್ಯಕ್ರಮಗಳನ್ನು ಮುಗಿಸಿದ್ದೀರಿ, ಯಶಸ್ವಿ ಮಾಡಿದ್ದೀರಿ. ಸೊ ಮಲ್ಲೇಶ್ ಬಾಬರ್ಗೆ ಒಳ್ಳೆಯ ವಾತಾವರಣ ಐತೆ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಸರ್, ಅವರಿಗೆ ಎಲ್ಲಿ ಪ್ರೀತಿ ವಿಶ್ವಾಸ ಸ್ವಾಭಿಮಾನ ಕಾಣುತ್ತೋ ಅಲ್ಲಿದ್ದಾರೆ. ಬಹುಶಃ ಅದಕ್ಕೆಲ್ಲ ಅವರೇ ಉತ್ತರ ಕೊಡ್ತಾರೆ ಸರ್. ಸರ್, ಈಗ ನೀವು ಕೇಳಿದ್ರೆ BJP ಅವ್ರ ಜೊತೆಯಲ್ಲಿ ಹೋಗ್ತಾ ಇಲ್ಲ ಅಂತ ನಮ್ಮ ಅಣ್ಣವ್ರು ಕೇಳಿದ್ರು. ಅವ್ರ ಜೊತೆಯಲ್ಲೂ ಇದ್ದೀವಿ. ಇವತ್ತು ಮೋಹನ ಕೃಷ್ಣನಲ್ಲಿ ಅವ್ರು ಯಾಕೆಂದರೆ ಅವರು ಇವತ್ತು ಪಕ್ಷಕ್ಕಾಗಿ ರಾತ್ರಿ ಹಗಲು ದುಡಿತಾ ಇದ್ದಾರೆ. ಏನೋ ಹೆಂಗಾದರೂ ಮಾಡಿ ನಮ್ಮ ಮಲ್ಲೇಶಣ್ಣನ ಗೆಲ್ಲಿಸ್ಕೋಬೇಕು, ಇಲ್ಲಿ ಬಂದು ಮೈತ್ರಿ ಅಭ್ಯರ್ಥಿ ಗೆಲ್ಲಲೇಬೇಕು ಅಂತ ಅವ್ರು ಪಣ ತೊಟ್ಟು ಇವಾಗ ಇವರು ಹೇಳ್ದಂಗೆ ಇವಾಗ 14 ಪಂಚಾಯತಿ ಮುಗಿಸಿದ್ದಾರೆ. ಅದೇ ಥರ 20 ವಾರ್ಡ್ ಮೇಲೆ ಬೂತ್ ಕಮಿಟಿ ಲೆವೆಲಲ್ಲಿ ಮಾಡ್ತಾಯಿದ್ದಾರೆ. ಆದ್ದರಿಂದ ಅವ್ರ ಜೊತೆಯಲ್ಲಿ ಯಾರು ನಮ್ಮನ್ನು ಬನ್ನಿ ಅಂತ ಅವ್ರು ನಮಗೆ ಬೆನ್ನೆಲುಬಾಗಿ ಇವಾಗ ನಿಲ್ತಾ ಇದ್ದಾರೆ. ಆದ್ದರಿಂದ ಅವ್ರ ಜೊತೆನಲ್ಲಿ ಹೋಗಿ ನಾವು ವೋಟ್ ಬ್ಯಾಂಕ್ ಸೇರ್ಕರಣೆ ಮಾಡೋದು ನಮ್ಮ ಒಂದು ಆದ್ಯತೆ. ಅಂದರೆ ನಿಮ್ಮ ಉತ್ತರದಲ್ಲೇ ಪ್ರಶ್ನೆ ಬಂತು, ನಿಮ್ಮನ್ನು ಕರೀತಾ ಇರೋರು ಯಾರು ಕರೀತಾರೋ ಅವ್ರ ಜೊತೆಗೆ ನೀವು ಹೋಗ್ತಾ ಇದ್ದೀರಾ ಅಂತ. ಆದರೆ BJP ಅವರು ನಿಮ್ಮನ್ನು ಯಾರು ಕರೆದಿಲ್ವಾ? ಹಂಗಂತ ಏನಿಲ್ಲ, ಕರೆದಿಲ್ಲ ಅಂತೆಲ್ಲ. ಇಲ್ಲ, ನಾನು ಹೇಳ್ತೀನಿ ಕೇಳಿ. ಕರೆದಿಲ್ಲ ಅಂದರೆ ಅವ್ರು ಮಾಡೋದು ಮಲ್ಲೇಶ್ ಬಾಬುಗೆ, ಇನ್ನೊಬ್ಬರು ಮಾಡೋದು ಮಲ್ಲೇಶ್ ಬಾಬುಗೆ, ಅಣ್ಣನ ಮಾಡೋದು ಮಲ್ಲೇಶ್ ಬಾಬುಗೆ, ಎಲ್ಲ ಒಂದೇ ಕಡೆ ಮತ ಶೇಖರಣೆ ಆಗೋದ್ರಿಂದ ಅವ್ರು ಕರೆದಿಲ್ಲ ಅನ್ನೋದನ್ನು ಆ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಇಲ್ಲವೇ ಇಲ್ಲ. ನಿಮ್ಮಲ್ಲಿ ಕೂಡ K ರಾಜೇಂದ್ರನ್ ಅವರು ಇದ್ದಾರೆ, ನೀವಿದ್ದೀರಾ, ಮತ್ತೆ ಭಕ್ತನ್ ಫ್ಯಾಮಿಲಿ ಇದ್ದಾರೆ. ಈ ಮೂರು ಕಡೆ ಹೋಗ್ಬೋದು, ಒಬ್ಬೊಬ್ಬರ ಕಡೆ ಹೋಗಬಹುದಾಗಿತ್ತಲ್ಲ. ಬರ್ತಾ ಇದಾರಲ್ಲ, ಅವರು ಬಂದು ಕೆಲಸ ಮಾಡ್ತಾ ಇದಾರಲ್ಲ. ಯಾರು ಸರ್ ಮುಖಂಡ ತೋರಿಸಿಲ್ಲ, ಯಾರು ಕ್ಯಾಂಡಿಡೇಟ್ ಕೇಳ್ತಾರೆ ಸರ್? ಕೋಲಾರ ಜಿಲ್ಲೆಯಲ್ಲಿ ಕೇವಲ ಒಂದು KGF ತಾಲೂಕು ಒಂದಕ್ಕೆ ಸೀಮಿತ ಆಗಿರುವಂಥ ಕ್ಯಾಂಡಿಡೇಟ್ ಅಲ್ಲ, 8 ತಾಲೂಕಿಗೆ ಸೀಮಿತವಾಗಿರೋಂಥದ್ದು. ತಾವು ಅಂಕಿಅಂಶ ನೋಡೋಕ್ಕೆ ಬಂತು ಅಂದರೆ KGF ತಾಲೂಕಿಗೆ ನಮ್ಮ ಮಲ್ಲೇಶ್ ಬಾಬು ಅವರು 3-4 ಬಾರಿ ವಿಸಿಟ್ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಸಿದ ನಂತರ ಪ್ರತಿದಿನ ಪ್ರತಿ ಕ್ಷೇತ್ರದಲ್ಲೂ ಹೋರಾಟ ನಡೆಸ್ತಾ ಇದ್ದಾರೆ. ಒಬ್ಬ ಮಲ್ಲೇಶ್ ಬಾಬು ಇರೋಂಥ ಎಲ್ಲ ನಮ್ಮ 18 ಲಕ್ಷದ ಮತಬಾಂಧವರನ್ನ ಮುಟ್ಲಿಕ್ಕಾಗಲ್ಲ, ಇರೋವಂಥ ಎಲ್ಲ ಪಂಚಾಯಿತಿಗಳನ್ನ ಮುಟ್ಲಿಕ್ಕಾಗಲ್ಲ. ಆ ಒಂದು ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತರಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ನಿಷ್ಠಾವಂತ ಕಾರ್ಯಕರ್ತನಾಗಿ ಹೆಮ್ಮರವಾಗಿ ಬೆರೆದುವಂಥ ನಮ್ಮ ವಿಶ್ವಮೆಚ್ಚಿದ ನಾಯಕ ಆದಂಥ ನರೇಂದ್ರ ಮೋದಿಯವರಿಗೆ ನಾವೆಲ್ಲ ಬಂದು ಕೆಲಸ ಮಾಡ್ತಾಯಿದ್ದೀರಿ. ಈ ರೀತಿ ಎಲ್ಲರೂ ಕೆಲಸ ಮಾಡಬೇಕಂತ ಆದೇಶನೂ ಆಗೈತೆ. ಕೇವಲ ಮಲ್ಲೇಶ್ ಬಾಬು ಅವ್ರು ಬಂದ್ರೇ ಅನ್ನೋದಲ್ಲ, ಮಲ್ಲೇಶ್ ಬಾಬುನೂ ಬರ್ತಾರೆ ಟೈಮ್ ಬೇಕಾದಾಗ. ಎಲ್ಲ ಕಡೆನೂ ಅವ್ರು ವೇಳಾಪಟ್ಟಿ ಅಂತ ಹೋಗ್ತಾ ಇದ್ದಾರೆ ಸರ್. ಅಂದರೆ KGF ಕ್ಷೇತ್ರಕ್ಕೆ ಮಲ್ಲೇಶ್ ಬಾಬು ಅವರು ಬರ್ತಾರೆ, ಖಂಡಿತವಾಗ್ಲೂ ಬಂದಿದ್ದಾರೆ. ಮುಂದಕ್ಕೂ ಬೇಕಾದ ಅನಿವಾರ್ಯತೆ ಇತ್ತು ಬರ್ತಾರೆ. ಇಲ್ಲಿ ಕಾಣಿಸ್ಕೊಂಡಿಲ್ಲ. ಅವರು ಮನೆ ಕ್ಯಾಸಂಬಳ್ಳಿಯಲ್ಲಿ ಹೇಳಿದ್ರು ಸಮನ್ವಯ ಸಮಿತಿ ಮಾಡ್ತೀವಿ, ನಿಮ್ಮೆಲ್ಲ ಕರೆದಿ, ಆದರೆ ನಿಮ್ಮ ಜೊತೆ ಮಾತಾಡಿದೀನಿ ಅಂತಲೇ ಹೇಳಿದ್ದಾರೆ. ಏನು ಸಮಸ್ಯೆ ಇಲ್ಲ, ಅವರೆಲ್ಲ ಒಟ್ಟಿಗೆ ಬರ್ತೀವಿ ಅಂತ. ಸಮನ್ವಯ ಸಮಿತಿ ಆಗಿದೆಯಾ? ಅವ್ರು ನಿಮ್ಮ ಹತ್ರ ಮಾತಾಡಿದಾರಾ? ಈ ಮಾತಾಡಿದ್ರೆ ಏನು ಮಾತಾಡಿದ್ದಾರೆ ಸರ್? ನನಗೆ ಕ್ಯಾಸಂಬಳ್ಳಿಯದ ಕಾರ್ಯಕ್ರಮ 1 ಇಂಚಷ್ಟು ಮಾಹಿತಿ ಇಲ್ಲ ನನಗೆ. ಕ್ಯಾಸಂಬಳ್ಳಿ ಕಾರ್ಯಕ್ರಮಕ್ಕೆ ನಮ್ಮ MP ಮುನ್ಸಾಮಿ ಅವರು ನಮ್ಮನ್ನು ಯಾವುದೇ ರೀತಿಯಾದಂಥ ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸೋವಂಥದ್ದು, ಬಹುಶಃ ನಾನು ಪಕ್ಷೇತರ ಅಭ್ಯರ್ಥಿ ಅಂತಿರೋದ್ರಿಂದ ನಮ್ಮನ್ನು ಕರೆದಿಲ್ಲ ಅನಿಸುತ್ತೆ. ಸೊ ನಾನು ಖುಷಿಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ.